ನಾಮವೇ ಇಲ್ಲದವರು. ಅದೇ ಅಮ್ಮ ಬರುವ ಅವಸರ, ಹೊರಡುವ ಅವಸರ. ಸ್ವಾಮಿ, ಅಮ್ಮ ಬ್ರಾಹ್ಮಣರು ಕೇವಲ ಶುಭ ಕಾರ್ಯಕ್ಕೆ ತೆರಳುವುದು ಮಾತ್ರವಲ್ಲ, ಅಪರ ಕ್ರಿಯೆಗೂ ತೆರಳುವ ಕ್ರಮವಿದೆ. ಹೌದು, ಶುಭಕ್ಕೂ ಅಶುಭಕ್ಕೂ ನಾವು. ಶುಭಕ್ಕೆ ನಾನು, ಶುಭಕ್ಕೆ ನಾನು, ಶುಭಕ್ಕೆ ನಾನು ಮಾತ್ರ. ಮತ್ತೆ ನೀನು ಅಶುಭಕ್ಕೆ ಬರುವುದೇ ಇಲ್ವಾ? ಇದಕ್ಕೆ ಸರಿಯಾಗಿ ಬರ್ತೀಯ. ಸ್ವಾಮಿ, ಬ್ರಾಹ್ಮಣೋತ್ತಮರ ಸಂದೋಹವನ್ನು ಕೂಡಿಕೊಂಡು ಅವರವರ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಹೌದು ಹೋಗುತ್ತಿರುವುದನ್ನು ಕಂಡರೆ ನೀವು ಶುಭ ಕಾರ್ಯಕ್ಕೆ ತೆರಳುತ್ತಿದ್ದೀರಿ ಎನ್ನುವುದು ಅರ್ಥವಾಗುತ್ತಾ ಇದೆ. ಹಾಗಾಗಿ ಎಲ್ಲಿಂದ ಬಂದವರು, ಎತ್ತ ಕಡೆ ಪ್ರಯಾಣ ತಿಳಿಯುವ ಬಯಕೆ ಆಗಿದೆ. ಹೇಳುವಿರಾ ಸ್ವಾಮಿ? ಅಮ್ಮ, ದಕ್ಷನ ಯಾಗಕ್ಕೆ ನಾವು ಗೋಪಿವಾಮ ಅಮ್ಮ ದಕ್ಷನ ಯಾಗಕ್ಕೆ ನಾವು ಗೋಪಿವಾಮ ಯಾಗಕ್ಕೆ ನಾವು ಗೋಪಿವಾಮ ಬಹು ದಕ್ಷಿಣೆಗಳು ಇವರಂತೆ ಹೇಳಿರಾಮ ಬಹು ದಕ್ಷಿಣೆಗಳು ಇವರಂತೆ ಹೇಳಿರಾಮ ಲಕ್ಷ ಸಂಖ್ಯೆ ಧನದ ರಾಜಿ ಲಕ್ಷ ಸಂಖ್ಯೆ ಧನದ ರಾಜಿ ಬಿಟ್ಟು ನಮ್ಮ ಬೇಕ್ಷಿಗಳ ಇವರಂತೆ ಓಪಿವಾಮ ನಮ್ಮ ಬೇಕ್ಷಿಗಳ ಇವರಂತೆ ಓಪಿವಾಮ ದಕ್ಷಿಣ ಯಾಗಕ್ಕೆ ನಾವು ಗೋಪಿವಾಮ ಮಗೋ ದಕ್ಷಿಣಗಳ ಇವರಂತೆ ಕೇಳಿರಾಮ ದಕ್ಷಿಣ ಯಾಗಕ್ಕೆ ನಾವು ಗೋಪಿವಾಮ ಬಹು ದಕ್ಷಿಣಗಳ ಇವರಂತೆ ಕೇಳಿರಮ್ಮ ಅಮ್ಮ ಅಮ್ಮ, ನಿಮಗೆ ನಮ್ಮನ್ನು ಕಂಡಾಗ ಊರು ಬಿಟ್ಟವರಂತೆ ಕಂಡಿರಬಹುದು. ಹಾಗೇನು ಇಲ್ಲವಮ್ಮ. ಮತ್ತೆ ಹೀಗೆ ಸ್ವಾಮಿ? ನಮ್ಮಂತಹ ಬ್ರಾಹ್ಮಣರು ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಹೋಗಬೇಕಾದರೆ ಅದು ಶುಭ ಕಾರ್ಯವೇ ಇರಬೇಕು. ಸ್ವಾಮಿ, ಹೌದಮ್ಮ. ಓ ಇವರು ಯಾರು? ಓ ಯಾರು? ಓ ಇವರು? ಓ ಇವಳ? ಹೌದು ಸ್ವಾಮಿ. ಇವಳು ನನ್ನ ಮೂರನೇ ಹೆಂಡತಿ. ಕ್ಷಮಿಸಿ ಸ್ವಾಮಿ, ನಾನು ನಿಮ್ಮ ಮಗಳೆಂದು ಭಾವಿಸಿದೆ. ಅಯ್ಯಯ್ಯೋ, ವಯೋವೃದ್ಧರು ನೀವು. ನಿಮಗೆ ಇಷ್ಟು ಚಿಕ್ಕ ಪ್ರಾಯದ ಹೆಣ್ಣು ಮಗಳನ್ನು ಕೊಟ್ಟವರಾರು ಸ್ವಾಮಿ? ಬಂತು ಇದು ಬ್ರಹ್ಮಗಂಟು. ಅಮ್ಮ, ನಾನು ಒಂದು ಮದುವೆ ಕಾರ್ಯಕ್ರಮ ನಡೆಸಲು ಹೋಗಿದ್ದೆ. ಹೌದೇ? ಅಲ್ಲಿ ಇವಳು ಶೋಭಾನೆ ಪದ ಹಾಡುತ್ತಿದ್ದಳು. ನಾನು ಇವಳ ದೃಷ್ಟಿ ನನ್ನ ಮೇಲೆ ಬೀಳಲಿ ಎಂದು ಕೆಮ್ಮಿದೆ. ಆ ಕಡೆಯಿಂದ ಇವಳು ಕೆಮ್ಮಿದಳು. ಕೆಮ್ಮು ಒಂದಾಯಿತು. ನಮ್ಮ ಸಂಬಂಧ ಬಲವಾಯಿತು.